ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತ. ಇವತ್ತು ನಾನು ತುಂಬಾ ಕ್ರಿಸ್ಪಿಯಾದಂತಹ ಹಾಗೆ ಸುಲಭವಾಗಿ ಮಾಡುವಂತಹ ತೆಂಗೊಳಲು ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಕ್ರಿಸ್ಪಿಯಾದಂತಹ ರುಚಿಕರವಾದಂತಹ ತೆಂಗೊಳಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಕ್ರಿಸ್ಪಿಯಾದಂತಹ ತೆಂಗೊಳಲನ್ನು ಮಾಡುವ. ಈ ತೆಂಗೊಳಲು ಮಾಡಲಿಕ್ಕೆ ನಾವಿಲ್ಲಿ ನೋಡಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು 3 ಗಂಟೆ ಹೊತ್ತು ನೆನೆ ಹಾಕಲಿಕ್ಕೆ ಬಿಟ್ಟಿದ್ದೇವೆ. ಇದೀಗ ನೆನೆದಂತಹ ಉದ್ದಿನ ಬೇಳೆ, ಚೆನ್ನಾಗಿ ತೊಳೆದು ನೆನೆದಂತಹ ಉದ್ದಿನ ಬೇಳೆ. ಇನ್ನಿದನ್ನು ನುಣ್ಣಗೆ ರುಬ್ಬಿಕೊಳ್ಳಿಕ್ಕೆ ನಾವಿಲ್ಲಿ ಮಿಕ್ಸಿ ಜಾರನ್ನು ಉಪಯೋಗಿಸ್ತಾ ಇದ್ದೇವೆ. ನೀವು ಬೇಕಿದ್ದರೆ ಗ್ರೈಂಡರಲ್ಲಿ ಕೂಡ ರುಬ್ಬಿಕೊಳ್ಳಬಹುದು. ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳಿಕ್ಕೆ ಸುಲಭ, ಹಾಗಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ತಾ ಇದ್ದೇವೆ. ಇದಕ್ಕೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಗೆ ಸಾಧಾರಣ ಒಂದು ಗ್ಲಾಸ್ ಆಗುವಷ್ಟು ನೀರು ಬೇಕಾಗ್ತದೆ. ಹಾಗೆ 1 ಚಮಚ ಉಪ್ಪು, ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಅದು ಕಡ್ದಾಗುವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನಾವು ಯಾವ ರೀತಿ ಇಡ್ಲಿಗೆ ಎಲ್ಲ ಉದ್ದಿನ ಬೇಳೆಯನ್ನು ಕಡ್ದುಕೊಳ್ತೇವೋ ಅದೇ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ಸಿಂಪಲ್ಲಾಗಿ ಹೇಳೋದಾದರೆ ರುಬ್ಬಿಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದರೆ ಸಾಕು. ಇನ್ನು ಒಂದು ಪಾತ್ರ ತಗೊಂಡು ಅದಕ್ಕೆ 2 ಚಮಚ ಆಗುವಷ್ಟು ಹಸಿ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇವೆ. ಹಾಗೆ ಈ ತೆಂಗೊಳಲು ಮಾಡಲಿಕ್ಕೆ ಅಕ್ಕಿ ಹುಡಿಯನ್ನು ಯೂಸ್ ಮಾಡಿಕೊಳ್ಳುವ ಕಾರಣ ಜರಡಿ ಹಿಡಿದು ಅಕ್ಕಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಇಲ್ಲಿ ಈ ತೆಂಗೊಳಲಿಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಗೆ 3 ರಿಂದ 3.5 ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಯೂಸ್ ಮಾಡಿಕೊಳ್ಳಬಹುದು. ನಾವಿಲ್ಲಿ ಈ ಕಪ್ಪನ್ನು ಅಳತೆಗೆ ತಗೊಂಡಿದ್ದೇವೆ. 1 ಗ್ಲಾಸ್ ಉದ್ದಿನ ಬೇಳೆಗೆ ನಾವಿಲ್ಲಿ 3.5 ಗ್ಲಾಸ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. 3 ರಿಂದ 3.5 ಗ್ಲಾಸ್ ಅಕ್ಕಿ ಹುಡಿ ಸಾಕು. ತುಂಬ ಹಾಕಿದರೆ ಮತ್ತೆ ಗಟ್ಟಿ ಬರ್ತದೆ. ಇದಕ್ಕೆ ಯಾವುದೇ ಎಣ್ಣೆ ಆಗಲಿ ಹಾಕುವ ಅವಶ್ಯಕತೆ ಇಲ್ಲ. ಇದನ್ನು ಈ ರೀತಿ ಜರಡಿ ಮಾಡಿಕೊಂಡು ನಂತರ ನಾವು ಗ್ರೈಂಡ್ ಮಾಡಿಟ್ಟುಕೊಂಡಂತಹ ಉದ್ದಿನ ಬೇಳೆಯನ್ನು ಈ ಪಾತ್ರಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಕ್ಕಿ ಹುಡಿ ಉದ್ದಿನ ಬೇಳೆಲ್ಲ ಚೆನ್ನಾಗಿ ಕಲಸಿಕೊಂಡ್ರೆ ನಮ್ಮ ತೆಂಗೊಳಲಿಗೆ ಬೇಕಾದಂತಹ ಹಿಟ್ಟು ರೆಡಿ ಆಗ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಹುಡಿ ಮತ್ತು ಕಡ್ದಂತಹ ಉದ್ದಿನ ಬೇಳೆಯ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ರೀತಿ ನಿಧಾನಕ್ಕೆ ಕಲಸಿಕೊಳ್ಳಿ. ಎಲ್ಲಿಯಾದರೂ ಬೇಕು ಅಂತಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬಹುದು. ತುಂಬ ನೀರು ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಹಿಟ್ಟು ಸ್ವಲ್ಪ ನೀರು ಆಯಿತು ಅಂತಾದರೆ 1 ರಿಂದ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ. ಸ್ನೇಹಿತರೆ, ಈ ತೆಂಗೊಳಲಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ತುಂಬಾ ಸುಲಭವಾಗಿ ಮಾಡಬಹುದು ಇದನ್ನು. ಉದ್ದಿನ ಬೇಳೆ ಮತ್ತು ಅಕ್ಕಿ ಹಿಟ್ಟಿದ್ರೆ ಆಯಿತು. ಜೀರಿಗೆ ಮತ್ತು ಉಪ್ಪು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರ್ತದಲ್ಲ. ನೋಡಿ, ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಟ್ಟುಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಬರಲಿ. ಹಿಟ್ಟು ತುಂಬ ನೀರಾಗೋದು ಬೇಡ, ನೀರಾದರೆ ಎಣ್ಣೆ ಹೀರಿಕೊಳ್ತದೆ. ಹಾಗೆ ತುಂಬ ಗಟ್ಟಿಯಾಗೋದು ಬೇಡ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಗಟ್ಟಿಯಾದರೆ ತೆಂಗೊಳಲು ಕೂಡ ಗಟ್ಟಿಯಾಗಬಹುದು. ಇನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟುಕೊಳ್ಳುವ. ಎಣ್ಣೆ ಬಿಸಿಯಾದ ತಕ್ಷಣ ನಾವು ತೆಂಗೊಳಲನ್ನು ಎಣ್ಣೆಗೆ ಹಾಕಿಕೊಂಡ್ರೆ ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ತೆಂಗೊಳಲು ರೆಡಿ ಆಗ್ತದೆ. ನೋಡಿ, ನಾವಿಲ್ಲಿ ದಪ್ಪ ಸೇವ್ ಮಾಡುವಂತಹ ಅಚ್ಚನ್ನು ತಗೊಂಡು ತೆಂಗೊಳಲನ್ನು ರೆಡಿ ಮಾಡಿಕೊಳ್ತಾ ಇದ್ದೇವೆ. ನಾವು ರೆಡಿ ಮಾಡಿಟ್ಟುಕೊಂಡಂತಹ ಹಿಟ್ಟನ್ನು ಚಕ್ಕುಲಿ ಉರುಳಿಗೆ ಹಾಕಿ ಈ ರೀತಿ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಸವರಿಕೊಳ್ಬಹುದು. ನೋಡಿ, ಈ ರೀತಿ ಹಿಟ್ಟನ್ನು ಹಾಕಿ ಕಾದಂತಹ ಎಣ್ಣೆಗೆ ಬಿಟ್ಟರೆ ರುಚಿಕರವಾದಂತಹ ತೆಂಗೊಳಲು ರೆಡಿ ಆಗ್ತದೆ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಲಿ.
ಚೆನ್ನಾಗಿ ಕಾದಂತಹ ಎಣ್ಣೆಗೆ ನಾವು ರೆಡಿ ಮಾಡಿಟ್ಟುಕೊಂಡಂತಹ ತೆಂಗುಳಲಿನ ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ. ಇನ್ನಿದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಲಿ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಒಳಗಡೆ ಎಲ್ಲ ಬೇಯುವುದಿಲ್ಲ. ಹೊರಗಡೆ ಮಾತ್ರ ಕಲರ್ ಚೇಂಜ್ ಆದರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ನಿಮಗೆ ಡೈರೆಕ್ಟ್ ಎಣ್ಣೆಗೆ ಬಿಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದರೆ ನೀವು ಬೇಕಿದ್ದರೆ ಬಾಳೆ ಎಲೆಯಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಚಕ್ಕುಲಿ ಬಿಟ್ಟ ರೀತಿಯಲ್ಲಿ ಬಿಟ್ಟು ಅದನ್ನು ಕೂಡ ಎಣ್ಣೆಗೆ ಹಾಕಿಕೊಳ್ಬಹುದು. ಈ ವಿಧಾನ ಸುಲಭದ ವಿಧಾನ, ಹಾಗಾಗಿ ನಾವು ಈ ರೀತಿ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಈ ರೀತಿ ಎರಡೂ ಸೈಡ್ ಚೆನ್ನಾಗಿ ಬೇಯಲಿ. ಕೆಲವರಿಗೆಲ್ಲ ಕಡಲೆ ಹುಡಿಯ ಸೇವು ತಿಂದು ತಿಂದು ಬೇಜಾರಾದವರೆಲ್ಲ ಈ ರೀತಿ ತೆಂಗೊಳಲನ್ನು ರೆಡಿ ಮಾಡಿಕೊಳ್ಬಹುದು. ಮಾಡಲಿಕ್ಕೂ ಸುಲಭ, ತುಂಬಾ ಸ್ಮೂತಾಗಿ ಬರ್ತದೆ, ಹಾಗೆ ಎಲ್ರಿಗೂ ಖಂಡಿತ ಇಷ್ಟ ಕೂಡ ಆಗ್ತದೆ. ಎಲ್ಲ ಹಿಟ್ಟನ್ನು ಅದೇ ರೀತಿ ಬಿಸಿಯಾದಂತಹ ಎಣ್ಣೆಯಲ್ಲಿ ಬಿಟ್ಟುಕೊಳ್ತಾ ಬನ್ನಿ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಲಿ. ಈ ರೀತಿ ಮಾಡಿದರೆ ನಮ್ಮ ರುಚಿಕರವಾದಂತಹ ಕ್ರಿಸ್ಪಿಯಾದಂತಹ ತೆಂಗೊಳಲು ರೆಡಿ ಆಗ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.